ಲಾಯರ್ ಜಗದೀಶ್ ಅವರು ಧನರಾಜ್ ಅವರಿಗೆ ಆಲ್ಮೋಸ್ಟ್ ಅಳಿಸ್ಬಿಟ್ರು. ಹೌದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ ಬ್ರದರ್, ಲಾಯರ್ ಜಗದೀಶ್ ಅಂದ ತಕ್ಷಣ ಮಾತೆ ಬಂಡವಾಳ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು, ಮಾತಲ್ಲಿ ಜೋರಾಗಿದ್ದಾರೆ ಅಂತ. ಹಂಗ ಅನ್ಬಿಟ್ಟು ಎಂಟರ್ಟೈನ್ಮೆಂಟ್ ಅಂದ್ರೆ ಜಗಳದಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋರು ಧನರಾಜು. ಅರ್ಥ ಮಾಡ್ಕೊಬಿಡ್ರಿ. ಇವಾಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲಿ ಲಾಯರ್ ಜಗದೀಶ್ ಅವ್ರ ಇಷ್ಟನ ನಿಮಗೆ ಧನರಾಜ್ ಅವ್ರ ಇಷ್ಟನ ಅಂತ ನಮ್ಮ ಕರ್ನಾಟಕ ಜನತೆ ಕೇಳಿದ್ರೆ ಧನರಾಜ್ ಅವ್ರ ಅಂತ ಓಟ್ ಹಾಕ್ತಾರೆ. ಅರ್ಥ ಆಯ್ತಾ? ಲಾಯರ್ ಜಗದೀಶ್ ಅವ್ರು ಏನ್ ಕಡಿದ್ರೆ ನಾ ಕಿರ್ಚಾಡ್ಬಿಟ್ರೆ ಕೂಗಾಡ್ಬಿಟ್ರೆ ಇಡೀ ಕರ್ನಾಟಕಕ್ಕೆ ನ್ಯಾಯ ಕೊಡ್ಸ್ಬಿಡ್ಬೋದು ನಾವು ಅಂತ. ಬಟ್ ಹಂಗಲ್ಲ ಗುರು, ಧನರಾಜ್ ಅವ್ರು ಆಡ್ತಾ ಇರೋದೇ ಕರೆಕ್ಟು. ಅಳ್ಬೋದು, ಬಟ್ ಜಗದೀಶ್ ಅವ್ರಿಗಿಂತ ಜಾಸ್ತಿ ಒಳಗಡೆ ಇರ್ತಾರೆ ಅವರು, ನನ್ನ ಅನಿಸಿಕೆ ಬ್ರದರ್. ಬೇಕಂತಾನೆ ಆ ರೀತಿ ಅವ್ರನ್ನ ಮಾಡಿಸಿದ್ರ ಅದು ಹೆಂಗೆ ಅಂತ? ಅದೇ ಬ್ರದರ್, ವೀಕೆಂಡ್ ಅಲ್ಲಿ ಗೊತ್ತಾಗುತ್ತಲ್ಲ, ಬಿಗ್ ಬಾಸ್ ಏನಾದ್ರು ಒಂದು ವೇಳೆ ಲಾಯರ್ ಜಗದೀಶ್ ಅವ್ರಿಗೆ ಇದೇ ತರ ಮಾಡ್ಬೇಕು ನೀವು ಸ್ಕ್ರಿಪ್ಟೆಡ್ ಅಂತ ಕೊಟ್ಟಿದ್ರೆ ಬಿಗ್ ಬಾಸ್ ನೋಡೋದನ್ನ ಜನಗಳು ಬಿಡಬೇಕು, ಬಿಡ್ತಾರೆ. 50% ಜನ ಕನ್ನಡದಲ್ಲಿ ಬಿಗ್ ಬಾಸ್ ನೋಡೋದನ್ನ ಅವತ್ತಿಗೆ ಬಿಟ್ಬಿಡ್ತಾರೆ ಗುರು. ಏನ್ ನಾಚಿಕೆ ಆಗಲ್ವಾ? TRP ಬೇಕಾದ್ರೆ ರೇ ಕಷ್ಟಪಟ್ಟು ಆಟ ಆಡ್ರಿ, ಅದನ್ನ ಬಿಟ್ಬಿಟ್ಟು ನಿಮಗೆ ಬಯಸ್ಕೊಂಡು ನೀವೇ TRP ತಗೊಬೇಕಂತ ಜನಗಳು ಹೇಳ್ತಾರೆ ಬ್ರದರ್. ಅದು ವೀಕೆಂಡಲ್ಲಿ ಗೊತ್ತೈತೆ. ತಾಕತ್ತಿದ್ರೆ ಅವ್ರಿಗೆ, ಅವ್ರ ಮಾತಲ್ಲಿ ನಿಜಾನೇ ಇದ್ರೆ, ಅವ್ರು ಆಡಿರೋದೇ ನಿಜ ಆಗಿದ್ರೆ ಸುದೀಪ್ ಅಣ್ಣಂಗೆ ಕಣ್ಣಲ್ಲಿ ಕಣ್ಣಿಟ್ಟು ವೀಕೆಂಡಲ್ಲಿ ನಿಂತ್ಕೊಂಡು ಹೇಳಿ, ಅವಾಗ ಉತ್ತರ ಸಿಗುತ್ತೆ. ಯಾರು ಹೊರಗಡೆ ಬರ್ತಾರೆ, ಯಾರು ಒಳಗಡೆ ಹೋಗ್ತಾರೆ, ಯಾರು ಇರ್ತಾರೆ, ಯಾರು ಹೋಗ್ತಾರೆ ಅಂತ ಅವಾಗ ಗೊತ್ತಾಗುತ್ತೆ ಬ್ರದರ್.